ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಭಿನ್ನಮತ ಇದೆ, ಅದು ಏನಾದರೂ ಪ್ಲಸ್ ಆಗುತ್ತಾ? ಯಾವ್ದ್ರೆ ರಾಜ್ಯ ಬಿಜೆಪಿಯಲ್ಲಿ ಕಾಂಗ್ರೆಸ್ ಏನಾದ್ರು ಪ್ಲಸ್ ಆಗುತ್ತೆ ಭಿನ್ನಮತ? ಇದು ಸಾಕಷ್ಟು ಕಡೆ ಎಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಅವ್ರ ಪಕ್ಷದಲ್ಲಿ. ಅದೇ ವಾತಾವರಣ ಮತ್ತೆ ನಿರ್ಮಾಣ ಆಗಿದೆ. ಯಾಕಂದ್ರೆ ಅಲ್ಲಿ ಇನ್ನೂ ಸ್ಪರ್ಧೆ ಮಾಡ್ಲಿಕ್ಕೆ ಕೆಲವರು ಬಹಳ ಆಸಕ್ತಿನೂ ಇತ್ತು, ಕೂಡ ಅವಕಾಶಗಳು ಕೂಡ ಇತ್ತು. ಆದರೆ ಅವರು ಏಕಾಕಿ ಕಿತ್ತಾಕಿದ್ದನ್ನ ಎಲ್ಲೋ ಒಂದು ಕಡೆ ಅವ್ರ ಕಾರ್ಯಕರ್ತರಿಗೆ ನೋವು ಆಗಿದೆ. ಆದ್ರೂ ಕೂಡ ಒಂದು ಪಕ್ಷ ಗಣನೆಗೆ ತೆಗೆದುಕೊಂಡಿಲ್ಲ. ಕಾರ್ಯಕರ್ತ ಯಾವುದೇ ಪಕ್ಷದಲ್ಲಿ ಕಾರ್ಯಕರ್ತರು ಕೂಡ ಅಷ್ಟೇ ಪ್ರಮುಖ ಪಾತ್ರ ವಹಿಸ್ತಾರೆ. ಪಕ್ಷ ಕಾರ್ಯಕರ್ತರು ಎರಡು 50-50 ಸಮಾನತೆಯಲ್ಲಿ ಕೆಲಸ ಮಾಡಿದ್ರು. ಇಲ್ಲ ಆ ಥರ ಯಾರು ಬರ್ತಾ ಇಲ್ಲ. ಬಂದ್ರು ಒಂದ್ ವೇಳೆ ಸ್ವಾಗತ ಮಾಡೇ ಮಾಡ್ತೀವಿ, ಅದೇನು ಪ್ರಶ್ನೆ ಇಲ್ಲ. ಇಲ್ಲಿವರೆಗೆ ಅಂತವ್ರು ಯಾರು ಬಂದಿಲ್ಲ. ರಾಜ್ಯದಲ್ಲಿ ಎಷ್ಟು ಸ್ಥಾನ ಇದೆ? ಅಂದಾಜು 15ರಿಂದ 20 ಟಾರ್ಗೆಟ್ ಇದ್ದೇ ಇದೆ ಹೇಳಿದ್ರೆ. ಕನಿಷ್ಠ ಅಂದ್ರೆ 15 ಗೆಲ್ಲಬೇಕು, ಮ್ಯಾಕ್ಸಿಮಮ್ 20 ಗೆಲ್ಲಲಿಕ್ಕೆ ಸ್ಟ್ರಾಟಜಿ ಮಾಡ್ತಾ ಇದೀವಿ. ಕೊನೆಗೆ ಜನರ ಆಶೀರ್ವಾದ ಮುಖ್ಯ. ಯಾವ್ದ್ರೆ ಕಡಿಮೆ ಮಾಡಲಿ, ಎಲ್ಲ ನಾವು ಗೆಲ್ಲಕ್ಕೆ ಆಗೋಲ್ಲ. ಎಲ್ಲಾರು ಹೇಳ್ಬೋದು 28 ಅಂತ ಹೇಳಿ ನಂಬಬೇಕಲ್ಲ. ಯಾರು 28 ಗೆಲ್ಲಕ್ಕೆ ಹೇಳಿ ಆಗೋಲ್ಲ. 28 ಇದಕ್ಕೆ ಬಂದಾಗ ಬೆಳಗಾವದಾಗ ಎಲ್ಲರೂ ಹೇಳಿದ್ರು ಎಲ್ಲ. ನಾವು ಕರ್ನಾಟಕದ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಕರ್ನಾಟಕದ ಸೀಮಿತವಾಗಿ ಹೇಳೋದ್ರೆ ಅಷ್ಟೇ, ಅದು 28 ಬರೋಲ್ಲ, ಅದು ಹೇಳಿಕ್ಕೂ ಆಗೋಲ್ಲ. ಸೊ ಎಂಥ ಸಂದರ್ಭದಲ್ಲಿ ಇದ್ರೂ ಕೂಡ ಜನ ವಿರೋಧವಾಗಿ ಓಟ್ ಹಾಕ್ತಾರೆ, ಪರವಾಗಿ ಓಟ್ ಹಾಕ್ತಾರೆ. ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಹೇಳಿದ್ರೆ ಜನ ಕೂಡ ನಂಬ್ತಾರೆ. ಸರ್, ಮೋದಿಯಲ್ಲಿ ಏನಾದರೂ ವರ್ಕೌಟ್ ಆಗುತ್ತಾ ಈ ಸಾರಿ? ನೋಡೋಣ ಯಾವ ರೀತಿ ಆಗ್ತೈತೆ. ಅದಕ್ಕೆ ನಾವು ಕೌಂಟರ್ ಸ್ಟ್ರಾಟಜಿ ಮಾಡಬೇಕಾಗ್ತದೆ. ಅವ್ರ ಕಡೆ ಇಬ್ಬರು ಇದ್ದಾರೆ, ಮೋದಿ ಅವರಿದ್ದಾರೆ, ರಾಮ್ ಇದ್ದಾರೆ. ಇಬ್ಬರು ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್. ರಾಮ್ ಕೂಡ ಅವ್ರ ಕಡೆ ಇಬ್ಬರು ಇದ್ದಾರೆ. ಇನ್ನು ನಮ್ಮ ಕಡೆ ನೋಡೋಣ ಏನೇನು ನಾವು ಅಸ್ತ್ರ ಬಳಸಬೇಕು. ಎಲ್ಲ ತರ್ಲಿಕ್ಕೆ ಅವ್ರು ಏನೇನು ಅವ್ರಿಗೆ ಅನುಕೂಲ ಆಯ್ತು ಎಲ್ಲ ತರ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಅವ್ರ. ಅದಕ್ಕೆ ಕೌಂಟರ್ ಆಗಿ ನಾವು ಮಾಡಬೇಕಾಯ್ತು. ಅದು ಸ್ಟ್ರಾಟಜಿ, ಪೊಲಿಟಿಕಲ್ ಸ್ಟ್ರಾಟಜಿ. ಎಲ್ಲ ಕಡೆ ಇದಾರಲ್ಲ, ಎಲ್ಲ ಕಡೆ ಇದ್ದೇ ಇದಾರೆ, ಏನು ಪ್ರಶ್ನೆ ಇಲ್ಲ. ಎಲ್ಲ ಸಮುದಾಯದಲ್ಲಿ ಇದ್ದಾರೆ. ಏನೋ ಬಿಜೆಪಿ ಅಷ್ಟೇ ರಾಮ್ ಇಲ್ಲ, ಕಾಂಗ್ರೆಸ್ ನಲ್ಲಿ ಇದ್ದಾರೆ, ಬೇರೆ ಪಕ್ಷದಲ್ಲಿ ರಾಮ್ ಇದ್ದೇ ಇದ್ದಾರೆ. ರಾಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಅದನ್ನು ಹೆಚ್ಚು ಕ್ಯಾಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ರೀತಿ ಇಲ್ಲ ಅದು ಬೇಡ. ಅದು ಈಗ ರಾಮ್ ನಂಬ್ಕೊಂಡಿದ್ದಾನೆ, ಅವ್ರ ಕೊಂಡಿದ್ದಾನೆ, ಪ್ರಶ್ನೆ ಇಲ್ಲ. ಅವ್ರು 100% ಏನು ಕ್ಲೇಮ್ ಮಾಡ್ತಾರೆ, 100% ಇಲ್ಲ. ಬೇರೆ ಪಕ್ಷದಲ್ಲಿ ಬೇರೆ ವೋಟರಲ್ಲಿ ಇದ್ದಾರೆ, ಅವರು ಪೂಜೆ ಮಾಡ್ತಾರೆ, ಅವರು ಜೆಂಡಾಚಾರ ಬಿಜೆಪಿ ಮನೆ ಹತ್ತು ಗುರುಸ್ಲಿಕ್ಕೆ ಆಗೋಲ್ಲ. ಎಲ್ಲ ಕಡೆ ಜೆಂಡಾಚಾರ ರಾಮ್ದು, ನಮ್ಮ ಪಾರ್ಟಿಯವ್ರ ಆಚಾರ ಅವರ. ನೋಡೋಣ, ಅದು ಎಲೆಕ್ಷನ್ ಆದ್ಮೇಲೆ ಗೊತ್ತಾಗುದು. ಈಗ ಅವ್ರಂತಿ ಅದೇ ಅವ್ರ ಸ್ಟ್ರಾಟಜಿ. ನಮ್ದು ಡೆವಲಪ್ಮೆಂಟ್ ಮೇಲೆ ಹೋರಾಟ ಮಾಡ್ತೀವಿ, ಕಾದ್ ನೋಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.